ಇವತ್ತು ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತ ಅಮೆರಿಕದ ಅಧ್ಯಕ್ಷರು ಭಾರತಕ್ಕೆ ಬರ್ತಾ ಇದ್ದಾರೆ. ಭಾರತಕ್ಕಿಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಗಮಿಸ್ತಾ ಇರುವಂತದ್ದು. ಬೆಳಗ್ಗೆ 11:30ಕ್ಕೆ ಅಹಮದಾಬಾದ್ಗೆ ಭೇಟಿಯನ್ನ ನೀಡಲಿದ್ದಾರೆ. ಟ್ರಂಪ್ ಅವರು ಗುಜರಾತ್ನ ಅಹಮದಾಬಾದ್ಗೆ ಬರ್ತಾರೆ. ವಿಶೇಷ ವಿಮಾನದಲ್ಲಿ ಟ್ರಂಪ್ ದಂಪತಿ ಆಗಮಿಸ್ತಾ ಇರುವಂತದ್ದು. ಸೊ ಆ ಒಂದು ಕ್ಷಣಗಣನೆ ಈಗ ಶುರುವಾಗಿದೆ. ಆ ಸ್ವಾಗತಕ್ಕೆ ಭರ್ಜರಿಯಾದಂತ ವೇದಿಕೆ ಕೂಡ ಸಿದ್ಧಗೊಂಡಿರುವಂತದ್ದು. ಟ್ರಂಪ್ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಟ್ರಂಪ್ ಸ್ವಾಗತಕ್ಕೆ ಮೋದಿ ಕಾತರರಾಗಿದ್ದಾರೆ. ಅಹಮದಾಬಾದ್ ನಲ್ಲಿ ಹೈ ಅಲರ್ಟ್ ಅನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ಆಗಬಾರದು ಅನ್ನುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಮಧ್ಯಾಹ್ನ ಸಾಬರಮತಿ ಆಶ್ರಮಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಟ್ರಂಪ್ ಮೋದಿ ಅವರ ಜೊತೆ. ಮೊಟೆರಾ ಕ್ರೀಡಾಂಗಣದಲ್ಲಿ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಇರುವಂತದ್ದು. ಆ ಒಂದು ವಿಶ್ವದ ಅತಿದೊಡ್ಡ ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿಯಾದ ಮೇಲೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಸಂಜೆ ಆಗ್ರಾದ ತಾಜ್ ಮಹಲ್ಗೆ ಭೇಟಿಯನ್ನ ನೀಡಲಿದ್ದಾರೆ ಟ್ರಂಪ್ ಅವರು. ಈ ಒಂದು ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು. ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಇವತ್ತು ಇಡೀ ದಿನ ನರೇಂದ್ರ ಮೋದಿ ಅವರು ಇರುವಂತ ಸಾಧ್ಯತೆ ಇದೆ. ಅವರಿಗೆ ಸಾಥನ್ನ ಕೊಡುವಂತ ಸಾಧ್ಯತೆ ಇರುವಂತದ್ದು. ಇವತ್ತು ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಆಗಮಿಸ್ತಾ ಇದ್ದಾರೆ. 8ನೇ ಅಮೆರಿಕದ ಅಧ್ಯಕ್ಷರು ಭಾರತಕ್ಕೆ ಆಗಮಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಡೊನಾಲ್ಡ್ ಟ್ರಂಪ್ ಅವರ ಈ ಬಾರಿಯ ಭಾರತದ ಭೇಟಿ. ಈ ಹಿಂದೆ ಲಾಸ್ಟ್ ಅಂದ್ರೆ ಭಾರತಕ್ಕೆ ವಿಸಿಟ್ ಮಾಡಿದ್ದು ಬರಾಕ್ ಒಬಾಮಾ ಅವರು 2015ರಲ್ಲಿ. ಬರಾಕ್ ಒಬಾಮಾ ಅವರು ಅವತ್ತು ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಆಗ್ಲೂ ಕೂಡ ಪ್ರಧಾನಿ ಆಗಿದ್ದಂಥವರು ನರೇಂದ್ರ ಮೋದಿ ಅವರು. ಕೊನೆಯ ಭೇಟಿ ಅಮೆರಿಕ ಅಧ್ಯಕ್ಷರದ್ದು ಆ ಒಂದು ಸಂದರ್ಭ. ಈಗ ಡೊನಾಲ್ಡ್ ಟ್ರಂಪ್ ಅವರು ಬರ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಿ. ಮೊಟೆರಾ ಸ್ಟೇಡಿಯಂ ಇದು ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣ. ಸುಮಾರು 1,10,000 ಜನ ಕೂರುವಂತ ವ್ಯವಸ್ಥೆ ಇರುವಂತ ಕ್ರೀಡಾಂಗಣವನ್ನ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಗ್ರೌಂಡ್ ರಿಪೋರ್ಟ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಅಲ್ಲಿ ನಮ್ಮ ಪ್ರತಿನಿಧಿಗಳು ಕೂಡ ಇದ್ದಾರೆ. ಅದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇಡೀ ದಿನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ನ್ಯೂಸ್ 18 ಕನ್ನಡ. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಆ ಒಂದು ಕ್ರೀಡಾಂಗಣ ಅಂತ. ಮೊಟೆರಾ ಕ್ರೀಡಾಂಗಣ ಇದು ಗುಜರಾತ್ ನಲ್ಲಿ ಇರುವಂತ ಮೊಟೆರಾ ಕ್ರೀಡಾಂಗಣ. ಈ ಹಿಂದೆ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ದ ಸಂದರ್ಭದಲ್ಲಿ ಹೌಡಿ ಮೋದಿ ಅನ್ನುವ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಲಾಗಿತ್ತು. ಅದ್ಯಾವ ರೀತಿಯಾಗಿ ಹೌಡಿ ಮೋದಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಯಿತು ಕಾರ್ಯಕ್ರಮ ಅನ್ನೋದು ಕೂಡ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಇವತ್ತು ಅಮೆರಿಕದ ಅಧ್ಯಕ್ಷ ಭಾರತಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಭರ್ಜರಿಯಾದಂತ ವೇದಿಕೆ ಕೂಡ ರೆಡಿ ಆಗಿದೆ. ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗಿದೆ. ಆ ಒಂದು ಅಹಮದಾಬಾದ್ ನಗರದಾದ್ಯಂತ ಎಲ್ಲೆಲ್ಲಿ ಟ್ರಂಪ್ ಅವರು ಹೋಗ್ತಾರೆ ಅಲ್ಲೆಲ್ಲಾ ಕಡೆನೂ ಕೂಡ ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗಿರುವಂತದ್ದು. ಯಾಕೆಂದ್ರೆ ಮೊದಲೇ ಅಮೆರಿಕದ ಅಧ್ಯಕ್ಷರು. ಸೊ ಹೀಗಾಗಿ ಎಲ್ಲಾ ರೀತಿಯಾದಂತ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇನ್ನ ಎಲ್ಲಾ ಕಡೆನೂ ಕೂಡ ಇವತ್ತು ಟ್ರಂಪ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಎಲ್ಲಾ ಕಡೆನೂ ಕೂಡ ಮೋದಿ ಹಾಗೆ ಟ್ರಂಪ್ ಅವರ ಭಾವಚಿತ್ರ ಇರುವಂತಹ ಬ್ಯಾನರ್ಗಳು, ಬಂಟಿಂಗ್ಸ್ಗಳು, ದೊಡ್ಡ ದೊಡ್ಡ ಕಟ್ಔಟ್ಗಳೇ ಕಾಣಿಸ್ತಾ ಇರುವಂತದ್ದು. 11:30ಕ್ಕೆ ಇವತ್ತು 11:30ಕ್ಕೆ ಅವರು ಗುಜರಾತ್ ಅನ್ನ ತಲುಪಲಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಬರ್ತಿದ್ದ ಹಾಗೆ ಭರ್ಜರಿ ಸ್ವಾಗತವನ್ನ ಕೋರ್ಲಾಗುತ್ತೆ. ಅದೆಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನ ದೃಶ್ಯಾವಳಿಗಳನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಯಾಕೆಂದ್ರೆ ನಮ್ಮ ಪ್ರತಿನಿಧಿಗಳು ಸಾಕಷ್ಟು ಜನ ಪ್ರತಿನಿಧಿಗಳು ಅಲ್ಲಿ ಇದ್ದಾರೆ. ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಇಲ್ಲಿ ಮೊಟೆರಾ ಸ್ಟೇಡಿಯಂ ಉದ್ಘಾಟನೆ ಆಗುವಂತ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಾದ್ಮೇಲೆ ಅಲ್ಲಿ ನಮಸ್ತೆ ಟ್ರಂಪ್ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಇನ್ನು ಮೊಟೆರಾ ಸ್ಟೇಡಿಯಂನಲ್ಲಿ ಸಂಭ್ರಮ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಸಂಧ್ಯಾ ಪಾಂಚಾಲ್ ನಡೆಸಿರುವಂತ ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಳ್ಳೋಣ. बस चंद मिनटों की देर है और यहाँ पर नरेंद्र मोदी और डोनाल्ड ट्रंप का काफिला यहाँ पर आ पहुंचेगा. लेकिन उससे पहले यहाँ स्वागत के लिए भी बड़ी जोर शोर से तैयारियां की जा रही है. पुलिस का काफिला यहाँ पर आप देख सकते हैं. स्टेज भी तैयार है. बहुत सारे लोग हैं जिनको वहाँ पर अंदर जाना है लेकिन उनके पास पासिस भी नहीं है. आप क्या कहेंगे स्पेशली ये जो प्रोग्राम है उसके बारे में क्या कहेंगे आप? हम लोग को बहुत खुशी है. ऐसा प्रोग्राम हो रहा है अहमदाबाद में और गुजरात में और इंडिया में.
हम लोग को बहुत खुशी है इस बात की कि मोदी अपना ये दिल से बोल रहे हैं क्योंकि ये गुजराती भी है, हाँ। अहमदाबाद से है, तो गुज्जू जो है तो नरेंद्र मोदी तो दिल से बोलते हैं ना? दिल से है। मोदी तो मोदी मोदी है, कुछ बोल नहीं सकते। कुछ बोल नहीं सकते। और पास भी दिखा दीजिए, पास भी देखिए, इनके नाम भी हैं और गेट नंबर भी लिखा है और रो जो है वो भी लिखी हुई है। लेकिन कुछ, हाँ जी, आप क्या बोल रहे इवन तो आज दिल्ली से आएगा, कितने वक्त के बाद अपने गुजरात में आएंगे। ऐसा होता है कि घर पे वापसी करेगा आज अहमदाबाद में। तो बड़ी खुशी हो रही बहुत है। खुशी हो रही है। बहुत खुशी हो रही है। कुछ लोग हैं जिनके पास पासिस हैं वो खुश है, लेकिन बहुत सारे लोग हैं जिनके पास पास नहीं है, तो जो नाखुश दिखाई दे रहे हैं। आप कहाँ से आए हैं? मैं सूरत से आया हूँ मैडम। हाँ जी। मगर क्या कि मेरे पास मुझे पता नहीं था कि पास के जाने देंगे। मैं अपना आधार कार्ड लेके आया था और मैं इतना निराश हो गया हूँ। मगर कोई बात नहीं, बाहर से देख लेता हूँ कि अपना ट्रम्प सर और ये मोदी अपना प्राइम मिनिस्टर है। जी, तो पास नहीं है। सूरत से स्पेशली आए हैं, बहुत सारे लोग हैं। आप कहाँ से आए? यस मैडम, मैं अंकलेश्वर से आ रहा हूँ अच्छा। और 10 दिन से मैं वेरी एक्साइटेड आई एम टू हाँ। सी द ट्रम्प्स एंड मोदी साहब की दोनों की जो फ्रेंडशिप है वो, और उनका अगला कार्यक्रम भी मैंने वहाँ पर जो यूएस हुआ था वो भी मैंने, या सऊदी मोदी ऑल्सो मैंने दिया था। बट अभी बहुत पेन हो रहा है कि मेरे पास नहीं होने की वजह से मैं अंदर नहीं जा रखा हूँ। आप लास्ट मोमेंट पर अगर जगेंगे तो फिर ये नहीं होगा ना, पास तो नहीं मिलेंगे। तो बहुत सारे लोग यहाँ पर ऐसे हैं जिनके पास पास है, वो खुश हैं, लेकिन 1 बजे उनको एंट्री मिलने वाली है, इससे पहले। लेकिन आप देख सकते हैं कि सुबह सुबह लोग यहाँ पर आ पहुंचे। उनको ऐसा लगा कि पहले ही हम स्टेडियम में चले जाए, हमारी सीट तो बुक है, हमारी सीट मिल जाएंगी। लेकिन यहाँ पर गेट पर उनको कहा गया है कि 1 बजे ही उनको एंट्री मिलेगी। तो कुछ गेट के बाहर से, मोटेरा स्टेडियम के बाहर से कुछ ऐसा नजारा यहाँ पर देखने को मिल रहा है। कैमरामैन प्रकाश के साथ संध्या पंचाल, न्यूज़ 18 गुजराती,